ವಿರೋಧಿ ಷಡ್ಯಂತ್ರಗಳಿಗೆ ಅಲ್ಲಿಂದ ಬಂದು 30-35 ಜನ ಬಂದು ಈ ಊರಿನವರು ಸ್ವಾಭಿಮಾನ ಕೆಣಕಿದ್ರೆ ಬಿಡ್ತಾರ? ಇದು ಒಂದು ಅಕ್ರಮ ಕೂಟ ಅಂತ ಹೇಳಿ ತಮ್ಮ ಮೇಲೆ ನಾವು ಲಾಠಿ ಚಾರ್ಜ್ ಮಾಡ್ತೇವೆ. ದಯಮಾಡಿ ಎಲ್ಲರೂ ಹೋಗಬೇಕು. ಸುಳ್ಳು ಈಗಾಗಲೇ ರಾರಾಜಿಸುತ್ತಿದೆ, ಸತ್ಯಕ್ಕೆ ಜಯ ಸಿಗ್ತಿಲ್ಲ. ಇದನ್ನು ನಾವು ಸುಮಾರು 13 ವರ್ಷಗಳಿಂದ ನಾವು ಕಾದು ನಮ್ಮ ಧರ್ಮಸ್ಥಳದ ಹಾಗೂ ಸುತ್ತಮುತ್ತಲಿನೆಲ್ಲ ಭಕ್ತರ ತಾಳ್ಮೆಯ ಕಟ್ಟೆ ಒಡೆದಿದೆ. ತಾಳ್ಮೆಯ ಕಟ್ಟೆ ಒಡೆದಿದೆ. ಇಷ್ಟು ಸಮಯ ನಾವು ಪೊಲೀಸರಿಗಾಗ್ಲಿ ಕಾನೂನಿಗಾಗ್ಲಿ ಗೌರವ ಕೊಟ್ಟು ನಾವು ಸುಮ್ಮನೆ ಕೂತಿದ್ದೇವೆ. ನಮ್ಮ ಹತ್ರ ಸಾಕ್ಷಿ ಉಂಟು, ಕೊಡ್ತೇನೆ ಅಂತ ಹೇಳಿದವರು ಕೊಡ್ತಾ ಇಲ್ಲ. ಈ ಆಕ್ರಮಣವನ್ನು ಖಂಡಿತ ನಾವು ತಡಿತೇವೆ. ಯಾವತ್ತು ನಾವು ಬಿಡುವುದಿಲ್ಲ. ಉಪವಾಸ ಸತ್ಯಾಗ್ರಹ ಮಾಡಿ ಅದು ನಾವು ಕ್ಷೇತ್ರಕ್ಕೋಸ್ಕರ ನಮ್ಮ ಜೀವವನ್ನು ಕೊಡಲು ನಾವು ತಯಾರಿದ್ದೇವೆ. ಬೇರೆ ಪರವೂರಿಂದ ಬಂದವರು ಇಲ್ಲಿ ಬಂದು ಧರ್ಮಸ್ಥಳದ ನಿವಾಸಿ ಅಂತ ಸುಳ್ಳು ಹೇಳಿಕೊಂಡು ಕ್ಷೇತ್ರದ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತಾಡುವಂಥದ್ದು. ಇನ್ನು ಹೋರಾಟ ನಿಲ್ಲುವುದಿಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟು ಸಮಯ ನಾವು ಸುಮ್ಮನಿದ್ದು ನಾವು ಈಗ ಎಲ್ರಿಗೂ ಬೇಜಾರಾಗಿ ಹೋಗಿದೆ. ಲಾಠಿ ಚಾರ್ಜ್ ಮಾಡಲಾಗುವುದು. ಇದು ಒಂದು ಅಕ್ರಮ ಕೂಟವಾಗಿ ಪರಿವರ್ತನೆಗೊಂಡ್ರೆ ಇದನ್ನು ನಾವು ಲಾಠಿ ಚಾರ್ಜ್ ಮಾಡಿಬಿಡ್ತೇವೆ. ದಯಮಾಡಿ ಎಲ್ಲರೂ ಹೋಗಬೇಕು. ದಯಮಾಡಿ ಯಾರು ನಿಲ್ಲುವಂತಿಲ್ಲ, ಹೋಗಬೇಕು. ಎಲ್ಲರೂ ಚದರಿಗೆ ಹೋಗಬೇಕು. ತಮ್ಮ ಮನೆಗೆ ಹೋಗಬೇಕು. ದಯಮಾಡಿ ಇಲ್ಲ ಅಂತಂದ್ರೆ ಇದು ಒಂದು ಅಕ್ರಮ ಕೂಟ ಅಂತ ಹೇಳಿ ತಮ್ಮ ಮೇಲೆ ನಾವು ಲಾಠಿ ಚಾರ್ಜ್ ಮಾಡ್ತೇವೆ. ದಯಮಾಡಿ ಎಲ್ಲರೂ ಹೋಗಬೇಕು. ದಯಮಾಡಿ ಎಲ್ಲರೂ ಇಲ್ಲಿಂದ ಹೋಗಬೇಕು. ಕ್ಷೇತ್ರ ವಿರೋಧಿ ಷಡ್ಯಂತ್ರಗಳಿಗೆ, ಕಮ್ಯುನಿಸ್ಟ್ ಸಂಘಟನೆಗಳಿಗೆ, ಕಮ್ಯುನಿಸ್ಟ್ ಷಡ್ಯಂತ್ರಗಳಿಗೆ ಏನೆಲ್ಲ ಆಗ್ತಾ ಇದೆ ಅಂತ ಇವರು ಯಾವುದೇ ಸಾಕ್ಷಿಗಳಿಲ್ಲ. ಒಂದು ಫಸ್ಟ್ ಆಫ್ ಆಲ್ ಇವರು ಮಾಡಿದ ಯಾವ ಸ್ಟ್ರಾಟಜಿಯೂ ವರ್ಕೌಟ್ ಆಗಲಿಲ್ಲ. ಈಗ SIT ಆಯ್ತು, ಅದ್ರ ಬಗ್ಗೆ ತನಿಖೆ ಆಯ್ತು, ಏನೂ ಸಿಗ್ಲಿಲ್ಲ. ಸಿಗದಿದ್ರು ಅಪಪ್ರಚಾರ ಮಾಡ್ತಾರೆ, ಮಾಡ್ತಾರೆ. ಇಷ್ಟ ಆಗಿ ಇವತ್ತು ಅವ್ರಿಗೆ ಏನೋ ಒಂದು ಮಾಡ್ಬೇಕು ಅಂತ ಇತ್ತು. ಅಲ್ಲಿಂದ ಬಂದು 30-35 ಜನ ಬಂದು ಈ ಊರಿನವರು ಸ್ವಾಭಿಮಾನ ಕೆಣಕಿದ್ರೆ ಬಿಡ್ತಾರ? ಅಂದ್ರೆ ಏನ್ ಮಾಡಿ ಸರ್, ಅವ್ರು ಮೊದಲೇದಾಗ ಬಂದು ಏನ್ ಮಾಡಿದ್ರು? ಅಲ್ಲ, ಅವರು ಬಂದು ಧರ್ಮಸ್ಥಳದ ಇದ್ರ ಹತ್ರ ಬಂದಿದ್ದಾರೆ. ಅವರು ಎಲ್ಲಿಗೆ, ಇಲ್ಲಿ ನೀವು ಮಹಾತ್ಮ ಗಾಂಧಿ ಸರ್ಕಲ್ ಅಂತ ನೀವೇನು ನೋಡಿದ್ರಿ, ಅಲ್ಲಿ ಬಂದು ಅವರ ಇದ್ರ ಬಗ್ಗೆ ಅಪಪ್ರಚಾರ ಮಾಡುದು, ಹೇಳುದು. ಅಂದ್ರೆ ದಾರಿಯಲ್ಲಿ ಹೋಗ್ತಾರೋರು ಬೇಕಾದ್ರೇನೆ ಇವರು ಧರ್ಮಸ್ಥಳದಲ್ಲಿ ಅತ್ಯಾಚಾರಿಗಳಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿದಾಗ ಯಾರೋ ಮಾಡಿದ್ದಾರೆ ಅಷ್ಟೇ. ಒಟ್ಟಾಗಿದ್ದಾರೆ, ಊರವರು ಒಟ್ಟಾಗಿದ್ದಾರೆ. ಪ್ಲಸ್ ಅವರು ಇಲ್ಲಿಗೆ ಬಂದು ಇಲ್ಲಿ ಅವರ ಸ್ವಾಭಿಮಾನ ಕೆಣಕಿ ಏನೋ ಒಂದು ಮಾಡ್ಲೇಬೇಕು ಅಂತ ಹೇಳೋ ಉದ್ದೇಶ ಅಂತ ಆದ್ರೆ ಊರಿನವರಿಗೆ ಬೇಜಾರಾಗುದಿಲ್ವಾ? ತಾಳ್ಮೆಯ ಕಟ್ಟೆ ಒಡೆದಿದೆ. ಇಷ್ಟು ಸಮಯ ನಾವು ಪೊಲೀಸರಿಗಾಗ್ಲಿ ಕಾನೂನಿಗಾಗ್ಲಿ ಗೌರವ ಕೊಟ್ಟು ನಾವು ಸುಮ್ಮನೆ ಕೂತಿದ್ದೇವೆ. ನಮ್ಮ ಹತ್ರ ಸಾಕ್ಷಿ ಉಂಟು, ಕೊಡ್ತೇನೆ ಅಂತ ಹೇಳಿದವರು ಕೊಡ್ತಾ ಇಲ್ಲ. ಎಷ್ಟು ಸಮಯ ಕೇಳ್ತಾ ಕೂತ್ಕೊಳ್ಳಿಕ್ಕೆ ಎಷ್ಟು ಸಮಯ ಸಾಧ್ಯ ಇದೆ? ನಾವು ಕೇಳ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಲ್ಲ. ಗ್ರಾಮಸ್ಥರು ಅತ್ಯಾಚಾರಿಗಳು ಅಂತ ಹೇಳಿದ್ರೆ, ರಿಕ್ಷಾದವರು ಅತ್ಯಾಚಾರಿಗಳು, ಹುಡುಗಿಯರನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಊರಿನ ಬಗ್ಗೆ ಏನ್ ಮೆಸೇಜ್ ಹೋಗ್ತದೆ? ಹೊರಗಿಂದ ಬರುವವರಿಗೆ ಏನ್ ಮೆಸೇಜ್? ನಮಗೆ ಧರ್ಮಸ್ಥಳ ಅಂತ ನಾವು ಹೋಗಿ ಹೇಳ್ಬೇಕಲ್ಲ ಬೇರೆ ಕಡೆ. ಇವರ ಒಂದು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವ್ರು ನಮ್ಮ ಊರನ್ನು ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ಸರಿಯಲ್ಲ. ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಇಮಿಡಿಯೇಟ್ ಆಗಿ ಆಗ್ಬೇಕು. ಸರ್, ಇವಾಗ ಇಲ್ಲಿ ಧರಣಿ ಕೂತವರು ಕಮ್ಯುನಿಸ್ಟ್ಗಳಿಗೆ ಎಡಪಂಥೀಯರಿಗೆ ಅಂತ ಹೇಳಿ ಧರಣಿ ಘೋಷಣೆ ಕೂಗ್ತಾ ಇದ್ದಾರೆ. ಇದ್ರ ಬಗ್ಗೆ ಅದರ ಬಗ್ಗೆ ಅವರ ಇನ್ವಾಲ್ವ್ಮೆಂಟ್ ಉಂಟು, ಅವರೇ ಹೇಳಿದಾರಲ್ಲ ಅದರ ಇನ್ವಾಲ್ವ್ಮೆಂಟ್ ಉಂಟು ಅಂತ ಹೇಳಿ ಒಂದು ಸ್ಪೈ ಇದರಲ್ಲಿ ಅವರು ಹೇಳಿದ್ದಾರೆ. ಅವರು ಸಹ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಹೇಳೋ ವಿಚಾರ. ದೇವಾಲಯದ ಮೇಲೆ ಒಂದು ಷಡ್ಯಂತ್ರ, ದೇವಾಲಯದ ಮೇಲಿನ ಷಡ್ಯಂತ್ರಕ್ಕೋಸ್ಕರನೇ ಅವರು ಸಹ ಇನ್ವಾಲ್ವ್ಮೆಂಟ್ ಉಂಟು ಅಂತ ಅವರೇ ಒಪ್ಕೊಂಡಿದಾರಲ್ಲ. ಒಂದು ಸ್ಪೈ ಕಾರ್ಯಾಚರಣೆ ಮಾಡಿದ್ರಲ್ಲಿ ಅವ್ರು ಹೇಳಿದಾರಲ್ಲ ಕಮ್ಯುನಿಸ್ಟ್ನವರ ಸಹಕಾರ ಉಂಟು ನಮಗೆ ಅಂತ. ಧರಣಿ ಕೂತಿದ್ದು ಮೂಲ ಉದ್ದೇಶ ಮೂಲ ಉದ್ದೇಶ ಈಗ ಬರಬೇಕು. ಇವರು DYSP ಮತ್ತೆ SP ಬರ್ತೇನೆ ಅಂತ ಹೇಳಿದ್ದಾರೆ. ಈಗ ಅವರು ಬರುವವರೆಗೆ ನಮ್ಮ ಮನವಿಗಳಿದೆ, ಅದನ್ನು ಕೊಡ್ಲಿಕ್ಕೆ ನಿಲ್ಲುವುದಿಲ್ಲ. ಇನ್ನು ಹೋರಾಟ ನಿಲ್ಲುವುದಿಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟು ಸಮಯ ನಾವು ಸುಮ್ಮನಿದ್ದು ನಾವು ಈಗ ಎಲ್ರಿಗೂ ಬೇಜಾರಾಗಿ ಹೋಗಿದೆ. ಇನ್ನು ಸುಮ್ಮನೆ ಕೂತ್ರೆ ಆಗುದಿಲ್ಲ ಅಂತ. ಹಾಗಾಗಿ ಜನರೆಲ್ಲ ಬಂದು ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿದ್ದಾರೆ ಇಲ್ಲಿ. ಸರ್, ಇವಾಗ ಈ ಪ್ರಕರಣಕ್ಕೆ ಸಂಬಂಧಿಸಿದ ಗಲಾಟೆ ನಡೀತಾ ಇದೆ, ಧರಣಿ ಕೂತಿದ್ದಾರೆ. ಇದಕ್ಕೆ ಏನ್ ಸರ್ ಕಾರಣ ಏನು? ಮೂಲ ಕಾರಣ ಏನು ಅಂತ ಹೇಳಿದ್ರೆ, ನೀವು ಮಾಧ್ಯಮದವರಾಗಿ ನಿಮಗೆ ಗೊತ್ತಿದೆ, ಕಳೆದ 13 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅತ್ಯಂತ ಹೀನವಾಗಿ ಮಾತಾಡುವಂಥದ್ದು, ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಅವ್ಯಾಚ್ಯವಾಗಿ ಬೈಯುವಂಥದ್ದು, ಕಟು ಶಬ್ದ ರೀತಿಯಲ್ಲಿ ಅವರ ಮೇಲೆ ಕೆಟ್ಟ ರೀತಿಯಲ್ಲಿ ಆರೋಪಗಳನ್ನು ಮಾಡುವಂಥದ್ದು, ಇದನ್ನ ನಾವು ನೋಡಿಕೊಂಡು ಬಂದಿದ್ದೇವೆ. ಈ ನೋವು ನಮ್ಮ ಒಳಗಡೆ ಕೂದಿಗಿಟ್ಟಿದೆ. ಇವತ್ತಿದು ಸ್ಫೋಟವಾಗಿದೆ.
ಯಾಕೆಂತ ಹೇಳಿದ್ರೆ ಇವತ್ತೇನು ಸರ್ಕಾರ, ರಾಜ್ಯ ಸರ್ಕಾರ SITಯನ್ನ ತನಿಖೆಗೆ ಆದೇಶ ಮಾಡಿದ್ದು ಸ್ವಾಗತಾರ್ಹ, ಅಭಿನಂದನಾರ್ಹ ಮತ್ತು SIT ಅವರು ಅತ್ಯುತ್ತಮವಾದಂಥ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ತನಿಖೆ ಮಾಡುವ ಸಂದರ್ಭದಲ್ಲಿ ಕೂಡ ಬೇರೆ ಪರ ಊರಿಂದ ಬಂದವರು ಇಲ್ಲಿ ಬಂದು ಧರ್ಮಸ್ಥಳದ ನಿವಾಸಿ ಅಂತ ಸುಳ್ಳು ಹೇಳಿಕೊಂಡು ಕ್ಷೇತ್ರದ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತಾಡುವಂಥದ್ದು, ಅದಲ್ಲದೆ ಇವತ್ತು ಸುಮಾರು 35 ಜನ ಅವರ ಮಹೇಶ್ ಶೆಟ್ಟಿ, ಗಿರೀಶ್ ಮಟ್ಟಣ್ಣವರ ತಂಡದವರು ಇಲ್ಲಿಗೆ ಬಂದು ಕ್ಷೇತ್ರಕ್ಕೆ ನಾವು ಏನು ಅಪಚಾರ ಮಾಡಬೇಕನ್ನೋ ಉದ್ದೇಶಕ್ಕಾಗಿ ಅವರೇನು ಬಂದಿದ್ರು. ಸುಮಾರು 1 ತಾಸು ಅವರೆಲ್ಲ ಇದ್ರು. ಮೊದಲನೇದಾಗಿ ಅವರೇ ಬಂದಿದ್ದೆ ಅಂತ ಹೇಳ್ತೇವೆ. ಮೊದಲದಾಗಿ ಅವರೇ ಬಂದಿದ್ರು. ಅವರನ್ನು ಕಳುಹಿಸುವುದಕ್ಕಾಗಿ ನಾವು ಊರವರು ಒಟ್ಟಾಗಿ ಇಲ್ಲಿ ಸೇರಿದ್ದೇವೆ. ಹಾಗಾಗಿ ಇದರಲ್ಲಿ ನಾವು ಕೇಳಿಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ, ಯಾರೆಲ್ಲ ಕಾನೂನಿನ ವ್ಯಾಪ್ತಿಗೆ ಮೀರಿ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಸರಿಯಾದ ಶಿಕ್ಷೆ ಆಗಬೇಕು. ಸರ್, ಇವಾಗ ಎಲ್ಲ ಧರಣಿ ಕೂತಿದ್ದಾರೆ, ಇಲ್ಲಿ ಪ್ರತಿಭಟನೆ ಒಂದು ಹಂತಕ್ಕೆ ಕೈ ಮೀರಿ ಹೋಗ್ತಾ ಇದೆ ಸರ್, ಏನ್ ಹೇಳ್ತೀವಿ ಸರ್ ಇದ್ರ ಬಗ್ಗೆ? ಇದು ಮೂಲ ಯಾವ ರೀತಿ ಇದಕ್ಕೆ ಕಾರಣ ಏನು ಮೂಲವಾಗಿದೆ? ಅದೇ ಮೂಲ ನಿಮಗೆ ಎಲ್ರಿಗೂ ಗೊತ್ತಿರುವ ವಿಚಾರನೆ. ಸುಳ್ಳು ಈಗಾಗಲೇ ರಾರಾಜಿಸ್ತಿದೆ, ಸತ್ಯಕ್ಕೆ ಜಯ ಸಿಗ್ತಿಲ್ಲ. ಇದನ್ನು ನಾವು ಸುಮಾರು 13 ವರ್ಷಗಳಿಂದ ನಾವು ಕಾದು ಕಾದು ನಮ್ಮ ಧರ್ಮಸ್ಥಳದ ಹಾಗೂ ಸುತ್ತಮುತ್ತಲಿನೆಲ್ಲ ಭಕ್ತರ ತಾಳ್ಮೆಯ ಕಟ್ಟೆ ಒಡೆದಿದೆ. ಇವತ್ತು ಅಧರ್ಮ ತಾಂಡವಾಗುವ ಈ ಸಂದರ್ಭದಲ್ಲಿ ನಾವು ಈ ಸತ್ಯಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಈಗಾಗಲೇ ಸರ್ಕಾರದಿಂದ ಉತ್ತಮವಾದ ಒಂದು ಸಲಹೆ ಬಂದು SIT ಮೂಲಕ ತನಿಖೆ ಆಗ್ತಿದೆ. ಹಾಗಾಗಿ ನಾವು ಇನ್ನೂ ಆ ಒಂದು ಅದರ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದೇವೆ. SIT ಅವರು ತನಿಖೆ ಮಾಡಿ ಉತ್ತಮವಾದ ಧರ್ಮದ ಪರವಾಗಿ, ಸತ್ಯದ ಪರವಾಗಿ ಸಮಾಜಕ್ಕೆ ಒಂದು ಉತ್ತಮ ಫಲಿತಾಂಶ ಬರುವಾಗಲಿ, ಸತ್ಯ ಹೊರಗೆ ಬೀಳಲಿ, ಧರ್ಮಕ್ಕೆ ಜಯ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಈಗಾಗಲೇ ನಮ್ಮೆಲ್ಲರ ಧರ್ಮಸ್ಥಳದ ನಾಗರಿಕರ, ನಮ್ಮ ಭಕ್ತ ವೃಂದದವರ ಸಾವಿರಾರು ಲಕ್ಷಾಂತರ ಮಂದಿಯ ಈ ಒಂದು ತಾಳ್ಮೆಯ ಕಟ್ಟೆ ಹೊಡೆದಿದೆ, ಸುಳ್ಳು ರಾರಾಜಿಸುತ್ತಿದೆ. ದಯವಿಟ್ಟು ಎಲ್ಲ ಮಾಧ್ಯಮದವರಿಗೆ, ಯೂಟ್ಯೂಬರ್ಸ್ಗೆ, ಸ್ಯಾಟಲೈಟ್ ಚಾನೆಲ್ನವರಿಗೆ ಸತ್ಯವನ್ನು ಸಮಾಜಕ್ಕೆ ಕೊಡಿ. ನಿಮ್ಮ ಇಂಥ ಒಳ್ಳೆ ಉತ್ತಮ ಮಾಧ್ಯಮದ ಮೂಲಕ, ಇಂಥ ವಿಕ್ರಮ ಒಂದು ಈ ಟಿವಿಯ ಮೂಲಕ ವಿಕ್ರಮ ಜಯ ಆಗಲಿ, ಸತ್ಯಕ್ಕೆ ಜಯ ಆಗಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಮಂಜುನಾಥ ಸ್ವಾಮಿ ಅದನ್ನೇ ಪ್ರಾರ್ಥಿಸಿ. ಧರಣಿ ಕೂತಿದ್ದೀರಿ, ಇದರ ಮೂಲ ಉದ್ದೇಶ ಏನಂತ ಹೇಳಿ? ಧರಣಿ ಕೂತಿದ್ದು ಏನಕ್ಕೆ? ಧರಣಿ ಕೂತಿದ್ದಾನೆ ಈಗಾಗಲೇ ಬೇರೆ ಸುಳ್ಳು ಅಪಪ್ರಚಾರ ಮಾಡುವಂಥವ್ರು ಕ್ಷೇತ್ರಕ್ಕೆ ಆಕ್ರಮಣ ಮಾಡಿದ್ದಾರೆ. ಇದು ನಾವೆಲ್ಲ ಆಕ್ಚುಲಿ ನಮ್ಮ ಡ್ಯೂಟಿಯಾಗಿ ಮನೆಗೆ ಹೋಗುವವರು, ಆದರೆ ನಾವು ಅದನ್ನು ನ್ಯೂಸ್ ಬಂದ ಕೂಡಲೇ ನಾವೆಲ್ಲ ಎಚ್ಚೆತ್ತುಕೊಂಡ್ವಿ. ಇನ್ನು ನಾವು ಸಹಿಸಬಾರ್ದು. ಊರವರೆಲ್ಲ ನಾವು ಒಟ್ಟಾಗಿದೆ. ಸಾತ್ವಿಕ ಮನೋಭಾವನೆಯವರು, ಅಹಿಂಸಾ ಭಾವನೆಯವರು, ಪೂಜ್ಯರ ಒಂದು ಏನು ಮಾರ್ಗದರ್ಶನ, ನಾವು ಇಲ್ಲೊಂದು ಸಂಸ್ಕಾರ ಕೊಟ್ಟು ನಮ್ಮನ್ನು ಬೆಳೆಸಿದ್ದಾರೆ. ಇಲ್ಲಿವರೆಗೆ ನಾವು ತಾಳ್ಮೆಯಲ್ಲಿದ್ವಿ. ಇವತ್ತು ಸಾಯಂಕಾಲ ಈ ಒಂದು ಸುದ್ದಿ ತಿಳಿದ ಕೂಡಲೇ ಎಲ್ಲಿಂದಲೋ ಒಂದು ಕೋಮು ಸೌಹಾರ್ದಕ್ಕೆ ಉತ್ತೇಜನ ಕೊಡುವಂಥ ಟೀಮು ಯಾರಂತ ನನಗೆ ಗೊತ್ತಿಲ್ಲ ಬಂದಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಿತ್ತು. ತಿಳಿದೊಡನೆ ನಾವೆಲ್ಲ ಧಾವಿಸಿ ನೇತ್ರಾವತಿ ಕಡೆ ಓಡಿದ್ದೇವೆ. ಎಲ್ಲ ಈಗಾಗಲೇ ಆ ಏನು ಹೋರಾಟಗಾರರಿದ್ದಾರೆ, ಧರ್ಮಸ್ಥಳ ವಿರುದ್ಧವಾಗಿ ತೇಜೋವಧೆ ಮಾಡುವಂಥ ಒಂದು ವರ್ಗ ಇದೆ, ಅದು ಕ್ಷೇತ್ರಕ್ಕೆ ಆಕ್ರಮಿಸಿದೆ. ಈ ಆಕ್ರಮಣವನ್ನು ಖಂಡಿತ ನಾವು ತಡಿತೇವೆ. ಯಾವತ್ತು ನಾವು ಬಿಡೋದಿಲ್ಲ. ಉಪವಾಸ ಸತ್ಯಾಗ್ರಹ ಮಾಡಿ ಆದರೂ ನಾವು ಕ್ಷೇತ್ರಕ್ಕೋಸ್ಕರ ನಮ್ಮ ಜೀವವನ್ನು ಕೊಡಲು ನಾವು ತಯಾರಿದ್ದೇವೆ. ಅಂದ್ರೆ ಧರ್ಮಕ್ಷೇತ್ರದ ಮೇಲೆ ದಾಳಿ ನಡೆದಾಗ ಊರವರೆಲ್ಲ ಒಟ್ಟಾಗಿ ಅದನ್ನ ರಕ್ಷಣೆ ಮಾಡ್ತೀರಿ ಅಂತ ಹೇಳ್ತಾರೆ. ಖಂಡಿತ ಧರ್ಮ ಕ್ಷೇತ್ರಕ್ಕೆ ಇಂಥ ಒಂದು ಆಕ್ರಮಣಕಾರಿ ಇಂಥ ಒಂದು ಹೋರಾಟ ತೇಜೋವಧೆ ಮಾಡುವಾಗ ನಾವೆಲ್ಲ ಊರಿನವರು ಒಗ್ಗಟ್ಟಿದ್ದೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದೇ ನಮ್ಮ ಉದ್ದೇಶ. ನಾವು ಯಾವತ್ತೂ ಸಹ ಹಿಂಸೆಗೆ ಬೆಲೆ ಕೊಡುವ, ಹಿಂಸೆಗೆ ಪ್ರಚೋದನೆ ಮಾಡೋದಿಲ್ಲ. ಆದರೆ ಹಿಂಸಾತ್ಮಕವಾಗಿ ಹೋರಾಟಗಾರರು ಧರ್ಮಸ್ಥಳದ ನೇತ್ರಾವತಿಯನ್ನು ದಾಟಿದ್ದಾರೆ. ಇದು ಒಳ್ಳೆಯ ಲಕ್ಷಣ ಇಲ್ಲ. ಇನ್ನು ನಾವು ಬಿಟ್ಟರೆ ಸುನಾಮಿ ಹೇಗೆ ನಿನ್ನೆ ನಿಮ್ಮ ಪರ್ವತವನ್ನೇ ನಿನ್ನೆ ಉತ್ತರ ಭಾರತದಲ್ಲಿ ಪರ್ವತ ಸುನಾಮಿ, ಅದೇ ರೀತಿ ನಾವು ಧರ್ಮಾಭಿಮಾನಿಗಳೆಲ್ಲ ನಾವು ಸುನಾಮಿಯ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಾರೆ, ನಮ್ಮ ಕ್ಷೇತ್ರದ ಪರವಾಗಿ ನಿಲ್ತಾರೆ ಅನ್ನೋ ಒಂದು ಸೇರಿರೋ ಉದ್ದೇಶ. ಇಲ್ಲಿ ಇಷ್ಟು ದಿನ ತಾಳ್ಮೆಯಿಂದ ನಿಂತೀವಿ ನಾವು. ಇನ್ನು ನಮ್ಮ ತಾಳ್ಮೆಗೆ ನಾವಿಲ್ಲ ಗ್ರಾಮಸ್ಥರೇ ಇಲ್ಲಿ ಇಷ್ಟು ದಿನ ಕಾದ್ವಿ. ಇನ್ನು ತಾಳ್ಮೆ ಇಲ್ಲ. ಒಂದು ಕಂತೆಗಂತೆ ಸುಳ್ಳು ಹೇಳಿದ್ದಾರೆ, ಇಲ್ಲಾಂದ್ರೆ ಸಾಕ್ಷಿ ಬಿಡುಗಡೆ ಮಾಡಬೇಕು. ಇಲ್ಲ ಇಲ್ಲಿ SP ಬಂದು ಏನಂತ ವಿಷಯ ಹೇಳಬೇಕು. ಇಷ್ಟು 13 ಗುಂಡಿಯನ್ನು ತೆಗೆದ್ರು. 13 ಗುಂಡಿಯಲ್ಲಿ ಏನು ಸಿಗಲಿಲ್ಲ. ಸುಮಾರು ದಿನಕ್ಕೊಂದು 2 ಲಕ್ಷ ಖರ್ಚಾಗುವಷ್ಟು ಪೊಲೀಸ್ ಸಿಬ್ಬಂದಿಗಳಿದ್ರು. ಅವರಿಗೆ ವ್ಯವಸ್ಥೆ ಎಲ್ಲ ಆಗಿದೆ. ಇಷ್ಟು ಆರೋಪ ಮಾಡಿದ್ದಕ್ಕೆ ಏನೂ ಸಿಗಲಿಲ್ಲ. ಅವರಿಗೆ ಸೂಕ್ತವಾದ ಕಾನೂನು ಕ್ರಮ ಆಗಬೇಕು ನಮ್ಮ ಬೇಡಿಕೆ ಈಗ. ಅಂದ್ರೆ ಇವಾಗ ಈವರೆಗೆ ಏನು ತಾವೆಲ್ಲ ತಾಳ್ಮೆಯಿಂದ ಇದ್ರಿ, ಇವಾಗ ಎಲ್ಲ ಮೀರಿ, ಅದಕ್ಕಿಂತ ಮೀರಿ ಇಲ್ಲಿ ಧರಣಿ ಕೂತಿದ್ರಿ. ಇಲ್ಲಿ ಒಂದು ಸ್ವಲ್ಪ ಗಲಭೆ ರೀತಿನೂ ಕೂಡ ಆಯ್ತು. ಇದಕ್ಕೆ ಮುಖ್ಯ ಉದ್ದೇಶ ಅದೇ. ಅಂದರೆ ಕ್ಷೇತ್ರದ ಬಗ್ಗೆ ಮತ್ತು ಇಲ್ಲಿಯ ಪೂಜ್ಯರ ಬಗ್ಗೆ ಇರುವಂಥ ಕೆಲವೊಂದು ಸಭೆಗಳಲ್ಲಿ, ಪಬ್ಲಿಕ್ ಪ್ಲೇಸಲ್ಲಿ ಮಾತಾಡುವಂಥ ಮಾತುಗಳು, ಅದು ನಮ್ಮ ಪದಗಳಿಗೂ ನಮ್ಮ ಬಾಯಲ್ಲೂ ಬರೋದಿಲ್ಲ, ನಾವು ಕೇಳುವಂಥ ಪದಗಳು ಅಲ್ಲ. ಅಂಥ ಪದಗಳನ್ನು ಕ್ಷೇತ್ರದ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಒಂದು ಉಗ್ರ ಹೋರಾಟ ಇದು. ಧರಣಿ ಕೂತಿದ್ದು ಸರ್, ಇದು ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತೀವಿ. ಇಲ್ಲ, ಒಂದು SP ಬರಬೇಕು ಇಲ್ಲಿಗೆ, ಇಲ್ಲಾಂದರೆ ಅವರು ಸಾಕ್ಷಿಯನ್ನು ಬಿಡುಗಡೆ ಮಾಡಬೇಕು. ಅದೇ ನಮ್ಮ ಮುಖ್ಯ ಹೋರಾಟ. ಇದು ಸೇರಿರುವಂಥದ್ದು ಅದೇ ಉದ್ದೇಶಕ್ಕೋಸ್ಕರ. ಪೂಜ್ಯರ ಬಗ್ಗೆ ತೇಜೋವಧೆ ಮಾಡುವುದನ್ನು ಕಮ್ಮಿ ಮಾಡಬೇಕು. ನಕ್ಸಲರಿಗೆ
ಆಗ್ಲೇಬೇಕು 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 ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಬಯಲಿಗೆ ಬರಲೇಬೇಕು ಬರಲೇಬೇಕು ಕ್ಷೇತ್ರದ ವಿರುದ್ಧ ಷಡ್ಯಂತ್ರಗಳು ಬರಲೇಬೇಕು ಬರಲೇಬೇಕು ಕ್ಷೇತ್ರದ ವಿರುದ್ಧ ಮಾಡಿದ ಷಡ್ಯಂತ್ರಗಳು ಬಯಲಿಗೆ ಬರಲೇಬೇಕು ನಕಲಿ ಹೋರಾಟದ ಮಾಸ್ಟರ್ ಮೈಂಡ್ ಹೊರಗೆ ಬರಲೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.